ಕಲಬುರಗಿ ನಗರದಲ್ಲಿ ರ್ಯಾಪಿಡೋ ಆಪ್ ಸೇರಿದಂತೆ ಅಗ್ರಿಗೇಟರ್ ಆಪ್ ಮೂಲಕ ವೈಟ್ ಬೋರ್ಡ್ ಮೋಟಾರ್ ಸೈಕಲ್ಗಳ ಮೂಲಕ ಸಾರಿಗೆ ಸೇವೆ ನೀಡುತ್ತಿರುವ ಹಾಗೂ ಕಲಬುರಗಿ ನಗರದಲ್ಲಿ ಸಂಚಾರಿ ದಟ್ಟಣೆ ಗಮನದಲ್ಲಿಟ್ಟು ಎಲೆಕ್ಟ್ರಾನಿಕ್ ಆಟೋಗಳ ನೋಂದಣಿ ಹಾಗೂ ಅನಧಿಕೃತ ಆಟೋಗಳ ಸಂಚಾರ ತಡೆಗಟ್ಟಲು ಆಗ್ರಹಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘ ಹಾಗೂ ಕಲಬುರಗಿ ನಗರದಲ್ಲಿರುವ ವಿವಿಧ ಆಟೋ ಸ್ಟ್ಯಾಂಡ್ಗಳ ಒಕ್ಕೂಟ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ರ್ಯಾಪಿಡೋ ಆಪ್ ಸೇರಿದಂತೆ ಅಗ್ರಿಗೇಟರ್ ಸಂಸ್ಥೆಗಳ ಮೂಲಕ ವೈಟ್ ಬೋರ್ಡ್ ಮೋಟಾರ್ ಸೈಕಲ್ ಮುಖಾಂತರ ಸಾರ್ವಜನಿಕರಿಗೆ ಹಣ ಪಡೆದು ಸೇವೆ ನೀಡುತ್ತಿದ್ದಾರೆ. ಇಂತಹ ಸೇವೆಗಳು ಮೋಟಾರ್ ವಾಹನ ಕಾಯ್ದೆ 1988 ಸೆಕ್ಷನ್ 66 ಪ್ರಕಾರ ಸಾರಿಗೆ ಸೇವೆ ಅಗತ್ಯ ಪರವಾನಗಿ ಕಡ್ಡಾಯವಾಗಿದ್ದು ಪರ್ಮನೆಂಟ್ ಇಲ್ಲದೆ ಸೇವೆ ನೀಡುತ್ತಿದ್ದಾರೆ. ಕರ್ನಾಟಕ ಹೈಕೋರ್ಟ್ ಬೈಕ್ ಟ್ಯಾಕ್ಸಿ ಸೇವೆಗಳು ಸಂಪೂರ್ಣ ನಿಷೇಧಿಸಲು ಸಾಧ್ಯವಿಲ್ಲವೆಂದು ತೀರ್ಪು ನೀಡಿದ್ದರೂ ಕಾನೂನುಬದ್ಧ ಪರವಾನಗಿ ನೋಂದಣಿ ಹಾಗೂ ಅನ್ವಯವಾಗುವ ನಿಯಮಗಳು ಪಾಲನೆ ಅಗತ್ಯವೆಂದು ಸ್ಪಷ್ಟಪಡಿಸಿದೆ. ಅದರಂತೆ ಕಾರ್ಯರೂಪ ತರಬೇಕೆಂದು ಆಗ್ರಹಿಸಿದರು. ಬ್ಯೂರೋ ರಿಪೋರ್ಟ್ ಆರ್ಥ32 ಕನ್ನಡ ನ್ಯೂಸ್ ಕಲಬುರಗಿ. ಬಂದ್ ಮಾಡಲೇಬೇಕು. ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘ ಹಾಗೂ ನಗರದಲ್ಲಿರುವ ವಿವಿಧ ಆಟೋ ಸಂಘ ಮತ್ತು ಸ್ಟ್ಯಾಂಡ್ಗಳಿಂದ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಏನಪ್ಪಾ ಅಂತಂದ್ರೆ ಕಲಬುರಗಿ ನಗರದಲ್ಲಿ ಅನಧಿಕೃತವಾಗಿ ಏನು ಹೈಕೋರ್ಟ್ ಆದೇಶದ ಉಲ್ಲಂಘಿಸಿ ಬೈಕ್ ಸವಾರರು ಸೇವೆ ನೀಡುತ್ತಿದ್ದಾರೆ. ಇದು ತಡೆಬೇಕು ಮತ್ತು ಕಲಬುರಗಿ ನಗರ ಒಳಗೆ ಎಲೆಕ್ಟ್ರಿಕ್ ಆಟೋ ಮನ್ಸಿಗೆ ಬಂದಂತೆ ಪರವಾನಗಿ ಕುಳ್ಳತ್ತರ ಸಾರಿಗೆ ಇಲಾಖೆದವರು ಈಗಾಗಲೇ ನಾವು ಮನವಿ ಕೊಟ್ಟರು, ಯಾವುದೇ ರೀತಿಯಾದ ಪರಿಗಣಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ನಾವು ಎಲೆಕ್ಟ್ರಿಕ್ ಆಟೋಗಳು ಇಂದ ನೋಂದಣಿ ತಡೆ ಹಿಡಿಬೇಕು. ಅನಧಿಕೃತ ಬೈಕ್ ಟ್ಯಾಕ್ಸಿ ಸೇವೆ ನೀಡುತ್ತಿರೋದ ಮೋಟಾರ್ ವೆಹಿಕಲ್ ಆಕ್ಟ್ ಮತ್ತು BNS ಆಕ್ಟ್ ಏನು ಪ್ರಕರಣ ದಾಖಲಿಸಬೇಕು. ನಗರದಲ್ಲಿ ಏನು ಪರವಾನಗಿ ಪಡೆದ ಆಟೋಗಳು ಸಂಚರಿಸಲತ್ತೆ ಇವೆಲ್ಲ ತಡೆ ಹಿಡಿಬೇಕಂತೆಂದು ಒಂದು ಮನವಿ ಸಲ್ಲಿಸುತ್ತಿದ್ದೇವೆ. ಇವೆಲ್ಲ ಯಾಕಪ್ಪ ಅಂತಂದ್ರೆ ಈಗಾಗಲೇ ಹೈಕೋರ್ಟ್ ಆದೇಶ ಏನದ ವೈಟ್ ಬೋರ್ಡ್ ಮ್ಯಾಗ ಯಾವುದೇ ರೀತಿಯಾದ ಸಾರಿಗೆ ಸೇವೆ ನೀಡಬಾರದು. ಇನ್ ಕೇಸ್ ಏನಾದ್ರೆ ನೀಡಬೇಕಪ್ಪ ಅಂತಂದ್ರೆ ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರ ಅಗ್ರಿಕಲ್ಚರ್ ಸಂಸ್ಥೆ ಮುಖಾಂತರ ಪರವಾನಗಿ ಪಡೆದು ಸೇವೆ ನೀಡಬೇಕಂತ ಹೈಕೋರ್ಟ್ ಆದೇಶ ಅದ. ಅದನ್ನು ಉಲ್ಲಂಘಿಸಿ ನಮ್ಮಲ್ಲಿ ಏನದ ಬೈಕ್ ಸವಾರರು ಅವ್ರಿಗೆ ಮನಸ್ಸಿಗೆ ಬಂದಂತೆ ಸೇವೆ ನೀಡತ್ತಾರ. ಈಗಾಗಲೇ ನಾವು ಕೇಳಿದ್ರೆ ನಾವೇನ್ ಮಾಡ್ಲೇವು ನಮಗೆ ಏನು ಗೊತ್ತಿಲ್ಲ, ನೀವು ಏನೇ ಬೇಕಾದರೂ ಸಂಬಂಧಪಟ್ಟ ಇಲಾಖೆ ಕೇಳಂತ ಹೇಳ್ತಾರೆ. ನಾವು ಈಗಾಗಲೇ ಸಂಬಂಧಪಟ್ಟ ಇಲಾಖೆ ಸಾರಿಗೆ ಇಲಾಖೆ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ಇವರಿಗೆ ಏನದ ಒಂದು 6 ತಿಂಗಳಿಂದ ಮನವಿ ಪತ್ರ ಕೊಟ್ಟಿದ್ದೇವೆ. ಮತ್ತು ಇದನ್ನು ಹೊರತೆಯಿಂದ ಈಗಾಗಲೇ ಒಂದು 20 ದಿವಸದಿಂದ ಮನವಿ ಪತ್ರ ಕೊಟ್ಟಿದ್ದೇವೆ. ಅದಕ್ಕೆ ಯಾವುದೇ ರೀತಿಯಾದ ಕ್ರಮ ವಹಿಸಿಲ್ಲ ಮತ್ತು ನಿರ್ಲಕ್ಷ್ಯ ವಹಿಸ್ಯಾರ. ಅದಕ್ಕೆ ಇವತ್ತಿನ ದಿವಸ ನಾ ಈ ಎಲ್ಲಾ ಮಾಧ್ಯಮ ಮುಖಾಂತರ ಏನ್ ಹೇಳಲು ಬಯಸುತ್ತೇನಪ್ಪ ಅಂತಂದ್ರೆ ಈ ಕೂಡಲೇ ಯಾರು ಬೈಕ್ ಸವಾರರ ಅವರಿಗೆ ಏನಾದ ಮೋಟಾರ್ ವೆಹಿಕಲ್ ಆಕ್ಟ್ ಮತ್ತು BNS ಆಕ್ಟ್ ಅಡಿ ಕೂಡಲೇ ಪ್ರಕರಣ ದಾಖಲಿಸಿ ಅವ್ರ ಮ್ಯಾಗ ಏನದ ಒಂದು ಉಗ್ರವಾದ ತನಿಖೆ ಮಾಡಿ ಗಂಭೀರವಾದ ಪ್ರಕರಣ ಅಂತ ಗಂಭೀರಿಸಿ ತಕ್ಕವಾದ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತೆ ಎಲೆಕ್ಟ್ರಿಕ್ ಆಟೋ ಏನಪ್ಪಾ ಅಂತಂದ್ರೆ ನಮ್ಮ ಪೆಟ್ರೋಲ್ LPG CNG ಕೇಂದ್ರ 1996 ಒಂದು ಜಿಲ್ಲಾಧಿಕಾರಿ ಸಾರಿಗೆ ಇಲಾಖೆ ಮತ್ತು ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಪೊಲೀಸ್ ಅಧಿಕಾರಿಯಾಗಿ ಏನದ ಒಂದು ನಿರ್ಬಂಧ ವಹಿಸ್ಯಾರ. ಯಾಕೆ ವಹಿಸ್ಯಾರಪ್ಪ ಅಂತಂದ್ರೆ ಕಲಬುರಗಿ ನಗರದಲ್ಲಿ ಜನಸಂಖ್ಯೆ ಆಧಾರ ಮ್ಯಾಗ ಬಂದ್ ಮಾಡ್ಯಾರ. ಇದು ಮುಂದುವರೆದ ಈಗ ಎಲೆಕ್ಟ್ರಿಕ್ ಆಟೋ ಹೆಂಗ್ ಪರವಾನಗಿ ಕೊಡ್ಲತ್ತಾರ, ಅದಕ್ಕೆ ಇವಾಗ ಬಿ ನಿರ್ಬಂಧ ವಹಿಸ್ಬೇಕು. ಈಗಾಗಲೇ ಒಂದು ವರ್ಷ ಹಿಂದೆ ಏನದ ಒಂದು ಸರ್ಕಾರ ಆದೇಶ ಮಾಡ್ಯದ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಿಕ್ ಆಟೋಗಳಿಗೂ ಪರವಾನಗಿ ಕಡ್ಡಾಯ ಐತಿ.
ಅದಕ್ಕೆ ಈಗ ಯಾವ ಆಟೋಗಳು ಕೊಟ್ಟಿರೋ ಅವಕ್ಕೆಲ್ಲ ಒಂದು ಕಡ್ಡಾಯವಾಗಿ ಪರ್ಮಿಟ್ ಕೊಡಬೇಕು. ಮತ್ತ ಇನ್ನು ಉಳಿದಂತೆ ಜನಸಂಖ್ಯೆ ಮತ್ತು ಸಂಚಾರಿ ದಟ್ಟಣೆ ಗಮನದಲ್ಲಿ ಇಟ್ಟುಕೊಂಡು ಏನಪ್ಪಾ ಅಂತಂದ್ರೆ ಇವುಗಳಿಗೆ ನಿರ್ಬಂಧಿಸಬೇಕು. ಇಲ್ಲದಿದ್ದರೆ ಬರುವ 1 ತಾರೀಕು ದಿವಸ ನಾವು ಕಲಬುರಗಿ ನಗರದಲ್ಲಿರೋ ಎಲ್ಲಾ ಆಟೋ ಬಂದ್ ಮಾಡಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಹಚ್ಚಬೇಕಂತ ಈ ಮೂಲಕ ಎಚ್ಚರಿಕೆ ನೀಡುತ್ತಿದ್ದೇನೆ. ಲಕ್ಷ್ಮೀಕಾಂತ್ ಆರ್ ಮಾಲಿ ಪಟೇಲ್, ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘ.